ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ 50ರ ಸಂಭ್ರಮ ಹಾಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಗಸ್ಟ್ 25ರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ವತಿಯಿಂದ ತಾಲೂಕು ಮಟ್ಟದಲ್ಲಿ ಕನ್ನಡ ಭಾಷೆಯಲ್ಲಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಪೌರ ಕಾರ್ಮಿಕರಿಗೆ, ಶ್ರಮಜೀವಿಗಳಿಗೆ, ಸಮಾಜ ಸೇವಕರಿಗೆ, ಕನ್ನಡಪರ ಪ್ರಗತಿಪರ ಸಂಘಟನೆಗಳ ಮುಖಂಡರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ, ಆಗಸ್ಟ್ 25ರಂದು ತಾಲೂಕು ಕಚೇರಿ ಆವರಣದಲ್ಲಿ ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಕನ್ನಡ ಭಾಷೆಯಲ್ಲಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಪೌರ ಕಾರ್ಮಿಕರಿಗೆ, ಶ್ರಮಜೀವಿಗಳಿಗೆ, ಸಮಾಜ ಸೇವಕರಿಗೆ, ಕನ್ನಡಪರ ಪ್ರಗತಿಪರ ಸಂಘಟನೆಗಳ ಮುಖಂಡರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಭಾಗವಹಿಸಲು ಮನವಿ ಮಾಡಿದ್ದಾರೆ. ಇದರ ಉದ್ದೇಶ ಈಗಿನ ಪರಿಸ್ಥಿತಿಯಲ್ಲಿ ರಕ್ತ ತುಂಬ ಅವಶ್ಯಕತೆ ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕ ಅಂದರೆ ಇಡೀ ಭಾರತದಲ್ಲಿ ಇದೆ. ಯಾಕಂದರೆ ಈಗ ಡೆಂಗು ಫೀವರ್, ಮಳೆಗಾಲ, ಎಲ್ಲ ಕಡೆಯೂ ನೀರು ಸ್ವಚ್ಛ ನೀರು ತುಂಬಿಕೊಂಡಿದೆ. ಸೊಳ್ಳೆಗಳು ಆ ಸ್ವಚ್ಛ ನೀರಿನಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡಿ ಉತ್ಪತ್ತಿ ಜಾಸ್ತಿ ಆಗ್ತಾಯಿದೆ. ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾವ ರೀತಿಯಲ್ಲಿ ನಾವು ಎಷ್ಟು ಕಷ್ಟಪಟ್ಟರೂ ಸೊಳ್ಳೆ ಕಚ್ಚಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸುಮಾರು ಎಲ್ಲ ಹಾಸ್ಪಿಟ್ಲಲ್ಲಿ ಡೆಂಗಿ ಜ್ವರ ತುಂಬೋಗಿದೆ ಕರ್ನಾಟಕದಲ್ಲೆಲ್ಲ. ಬ್ಯಾಂಗ್ಳೂರು ಜಾಸ್ತಿ. ನಮ್ಮ ಈಗೀಗ ಶ್ರೀನಿವಾಸಪುರದ ತಾಲೂಕಲ್ಲಿ ಒಂದು ವಾರದಿಂದ ತುಂಬ ಡೆಂಗು ಜ್ವರ ಇದೆ. ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮದು 15 ಲಕ್ಷ ಜನರೂ 1% ಅಂದ್ರೂ 0.5% ಅಂದ್ರೂ ಸುಮಾರು 50,000 ಜನರಿಂದ 60,000 ಜನಕ್ಕೆ ಡೆಂಗು ಜ್ವರ ಬಂದಿರುತ್ತೆ. ಅದರಲ್ಲಿ 1%ಗೆ ಪ್ಲಾಟ್ಲೈಟ್ ಹಾಕಿದ್ರೂ ಒಂದು 500ರಿಂದ 600 ರಕ್ತ ಬೇಕಾಗುತ್ತೆ. ದಿನಕ್ಕೆ ಪ್ಲಾಟ್ಲೈಟ್ ಬೇಕಾಗುತ್ತೆ. ಸಡನ್ ಆಗಿ ಇದ್ದಕ್ಕಿದ್ದಂಗೆ ರಕ್ತ ಪ್ಲಾಟ್ಲೈಟ್ಸ್ ಬೇಕು ಅಂದರೆ ಸಡನ್ ಆಗಿ ಡೋನರ್ ಸಿಗೋದು ಕಷ್ಟ. ಹಾಸ್ಪಿಟ್ಲಲ್ಲೆಲ್ಲ ಯಾವ SNR ಹಾಸ್ಪಿಟ್ಲ್ ಇದೆ ರಕ್ತನಿಧಿ, ಕೋಲಾರಲ್ಲಿ ಗೌರ್ಮೆಂಟ್ ಇದು ಮೆಡಿಕಲ್ ಕಾಲೇಜಲ್ಲಿ ಒಂದು ರಕ್ತನಿಧಿ ಇದೆ, ಮತ್ತು ಪ್ರೈವೇಟ್ ಲಯನ್ಸ್ ರಕ್ತನಿಧಿ ಅಂತ ಒಂದಿದೆ. ಈ ಎಲ್ಲ ವಾಲಂಟಿಯರ್ ಕೊಡ್ಬೋದು, ಬಟ್ ಅವರವರೇ ಕಷ್ಟಗಳಲ್ಲಿ ಅವರವ್ರ ಕೆಲಸ ಕಾರ್ಯಗಳಿಂದ ಯಾರು ವಾಲಂಟಿಯರ್ ಕೊಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಈ ನಾವು ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಈ ಸಿಚುವೇಶನಲ್ಲಿ ನಾನು ಕೇಳಿದ್ರು, ಸರ್ ಈಗ ರಕ್ತ ಬೇಕಾಗುತ್ತಲ್ಲ, ನೀವು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಒಂದು ಒಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಇದು ಒಂದು ಸೇರಿಸ್ಕೊಳ್ಳೋಣ ಅಂತ ಡಿಸ್ಕಷನ್ ಆದಾಗ ಇದು ಅತ್ಯುತ್ತಮ ಕಾರ್ಯಕ್ರಮ ಆಗ್ತಾಯಿದೆ. ಎಲ್ಲ ಕಾಲೇಜ್ ಮಕ್ಕಳಿಗೂ 18 ವರ್ಷದಿಂದ ಮೇಲ್ಪಟ್ಟ ಮಕ್ಕಳು 18 ವರ್ಷದಿಂದ 45 ವರ್ಷದ ರಕ್ತ ಕೊಡ್ಬೋದು, ಮತ್ತು ಪ್ರತಿ 3 ತಿಂಗಳಿಗೆ ಒಂದ್ಸಲ ಕೊಡ್ತಾನೆ ಇರ್ಬೋದು. ರಕ್ತದಾನ ಬಹಳ ಮಹತ್ವವಾದದ್ದು. ಅಂಗದಾನ ರಕ್ತದಾನದಿಂದ ಮಿಗಿಲಾದ ದಾನ ಯಾವುದೂ ಇಲ್ಲ. ಅದನ್ನೆಲ್ಲ ನಾವು ಶಾಲಾ ಮಕ್ಕಳಿಗೆಲ್ಲ ಹೇಳಿ ಆ ರಕ್ತದಾನ ಕೊಟ್ಟರೆ ನಮ್ಗೆ ರಕ್ತ ಹೊರಟೋಗುತ್ತೆ ಅನ್ನುವ ಈ ನಂಬಿಕೆನ ಎಲ್ಲ ನಾಗರಿಕರಿಗೂ ನಾವು ತಿಳಿಸ್ಬೇಕು. ಈ ದಿನಾಚರಣೆ ದಿವಸ ಅವತ್ತಿನ ದಿವಸ ಅದನ್ನೆಲ್ಲ ನಾಗರಿಕರಿಗೆಲ್ಲ ವಿಷಯ ತಿಳಿಸಿ ರಕ್ತದಾನಕ್ಕೆ ಪ್ರೇರೇಪಣೆ ಕೊಡಿಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ಅಂಗದಾನಗಳು ಜಾಸ್ತಿ ಆಗ್ತಾ ಇದೆ. ಜನ ಮುಂದಕ್ಕೆ ಬರ್ತಾ ಇದ್ದಾರೆ. ಸುಮಾರು ಜನ ಜೀವನಗಳನ್ನ ಈಗ ನೆನ್ನೆ ಒಂದು ಬ್ರೈನ್ ಡೆಡ್ ಆಗಿರುವಂಥ ಒಬ್ಬ ಹುಡುಗ ತನ್ನ 7 ಅಂಗಗಳನ್ನು ಹೃದಯ, ಶ್ವಾಸಕೋಶ ಮತ್ತು ಕಿಡ್ನಿ, ಲಿವರು ಎಲ್ಲ ದಾನ ಮಾಡಿದ್ದಾರೆ. 7 ಜನ ಬದುಕಿಸಿದ್ದಾರೆ. ಈ ಥರ ಜನಕ್ಕೆ ನಮ್ಮ ಯುವ ಪೀಳಿಗೆಗೆ ಪ್ರೇರೇಪಣೆ ಆಗಬೇಕು ಅಂತ ಆ ದೃಷ್ಟಿಯಿಂದ ನಮ್ಮ ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆಯವರು ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಇದೆ. ಆವತ್ತಿನ ದಿವಸ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾಲೇಜ್ ಮಕ್ಕಳು, ಯೂತ್ಸು ಎಲ್ಲ ಒಬ್ಬರೊಬ್ಬರು ಕಮ್ಯುನಿಕೇಷನ್. ಇಲ್ಲಿ ಏನಂದರೆ ಕೊಡುವರು ಇರ್ತಾರೆ, ವಿಷಯ ಮುಟ್ಟಲ್ಲ. ಒಬ್ಬೊಬ್ಬರು 100 ಜನಕ್ಕೆ 100 ವಾಟ್ಸಾಪ್ಗಳಲ್ಲಿ ಮಾತುಗಳಲ್ಲಿ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ವಾಲಂಟಿಯರ್ ಕೊಡೋರಿದ್ದಾರೆ. ನನ್ನೇ ಕೇಳ್ತಾರೆ, ಸರ್ ನಾವು ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವಾಗ ಆರ್ಗನೈಸ್ ಮಾಡ್ತೀರಿ ಅಂತ ನೆನ್ನೆ ಒಬ್ರು ಕೇಳಿದ್ರು. ಕೆಲವ್ರಿಗೆ ರಕ್ತ ಜಾಸ್ತಿ ಇರುತ್ತೆ. ನಿನ್ನೆ ಒಂದು ಪೇಷಂಟು 18 ಗ್ರಾಮ್ HB ರಕ್ತ ಇದೆ. ಸರ್ ಜಾಸ್ತಿ ಇದೆ, ನಾನು ಏನು ಮಾಡಲಿ ಸ್ವಲ್ಪ ಅದನ್ನು ದಾನ ಮಾಡಬೇಕು. ಅದರವರು ಕೆಲವರು ಇದ್ದಾರೆ, ತನ್ನ ರಕ್ತ ಗ್ರಾಮಗಳು ಮಿನಿಮಮ್ 12ರಿಂದ 14 ಗ್ರಾಮ್ ಇದ್ದರೆ ಸಾಕು ಮನುಷ್ಯನಿಗೆ. ಕೆಲವ್ರಿಗೆ 18, 19, 17 ಆ ಥರ ಇದ್ದಾರೆ. ಅವರೆಲ್ಲ ದಾನ ಮಾಡ್ಬೋದು. ವಾಲಂಟಿಯರ್ ಇನ್ನೂ ಒಳ್ಳೆಯದು, ಅವ್ರವ್ರ ಕೇಳಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಈ ಉತ್ತಮ ಕಾರ್ಯಕ್ರಮವನ್ನು ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸಾದಿಕ್ ಅಹಮದ್ ಅವರು ಮತ್ತು ಕಾರ್ಮಿಕರ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಅವರು ಮತ್ತು ಜಿಲ್ಲಾಧ್ಯಕ್ಷರಾದ ರವಿಕುಮಾರ್, ತಾಲೂಕು ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರಿಗೆ ಮತ್ತು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಬಾಬು ಅವರು ಮತ್ತು ಸುಧೀರ್ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲ ಏನಂದರೆ ಇಲ್ಲೆಲ್ಲ ಕಾರ್ಮಿಕರಿಗೆ ಸ್ವಲ್ಪ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು. ಪೌರ ಕಾರ್ಮಿಕರಿಗೆ ನಾವು ಅವ್ರನ್ನ ಗುರುತಿಸಿ ಅವರಿಗೆ ಶ್ರಮ, ಅವ್ರು ನಮ್ಮ ನಗರವನ್ನು ಸ್ವಚ್ಛ ಮಾಡೋರು ಅವರೇ. ಅವರು ನಾವೇನು ಬಡವರು ಅಂತಾನಲ್ಲ, ಅವ್ರು ಬಹಳ ರಿಚ್ ಅಂತೀನಿ ನಾನು. ನಮ್ಮ ನಗರವನ್ನು ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ಪಾಪ ಎಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ, ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ಅಂಥವ್ರನ್ನ ಗುರುತಿಸಿ
ಆ ಶ್ರಮಜೀವಿಗಳಿಗೆ ಸನ್ಮಾನ ಮಾಡಬೇಕು ಅಂತ ಅತ್ಯುತ್ತಮ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತು ರಕ್ತದಾನ ಮಾಡೋದಕ್ಕೆ, ರಕ್ತದಾನ ಶಿಬಿರ ಆಯೋಜನೆ ಮಾಡೋದಕ್ಕೆ ನಾನು ಕೈಲಾದ ಮಟ್ಟಿಗೆ ನಾವೆಲ್ಲ ಡಾಕ್ಟರ್ ಸಹಾಯ ಮಾಡ್ತೇವೆ. ದಿನಾಂಕ 25/8/2024 ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಶ್ರೀನಿವಾಸಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಡೀತಕ್ಕಂಥ ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಎಲ್ಲ ಒಂದು ಕಾರ್ಯಕ್ರಮಗಳು ಅವತ್ತು ಯಾವ ರೀತಿ ನಡೀತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರಕ್ತದಾನ ಶಿಬಿರ ಅವತ್ತೇ ಅದೇ ದಿನದಲ್ಲಿ ಆ ವೇದಿಕೆಯ ಪಕ್ಕದಲ್ಲಿ ನಡೀತದೆ. ಖ್ಯಾತ ವೈದ್ಯರಾಗಿರ್ತಕ್ಕಂಥವ್ರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಡಾಕ್ಟರ್ ವಿ ವೆಂಕಟಾಚಲ ಸರ್ ಅವರ ನೇತೃತ್ವ ವಹಿಸಿಕೊಂಡು ಯಶಸ್ವಿಗೊಳಿಸಿಕೊಡ್ತಾರೆ. ಕಾರ್ಯಕ್ರಮ ಬೆಳಗ್ಗೆ 10:30 ಗಂಟೆಗೆ ಪ್ರಾರಂಭ ಆಗಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ, ಸ್ವಾಗತ ಆಗಲಿ, ನಿರೂಪಣೆ ಆಗಲಿ, ಇನ್ನೊಂದು ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅಥವಾ ಅಲ್ಲಿ ನಡೆಯತಕ್ಕಂಥ ಸನ್ಮಾನ ಕಾರ್ಯಕ್ರಮಗಳಾಗಿ ರಾಜ್ಯ, ಜಿಲ್ಲೆ, ತಾಲೂಕು ಎಲ್ಲ ಹಂತದ ಪದಾಧಿಕಾರಿಗಳನ್ನು ತೋರಿಸಿಕೊಂಡು ಶ್ರೀನಿವಾಸಪುರ ತಾಲೂಕಿನ ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ಎಲ್ಲ ಪದಾಧಿಕಾರಿಗಳನ್ನು ಚರ್ಚೆ ಮಾಡಿ ಈಗಾಗಲೇ ಕಲೆ, ಕಚೇರಿ, ಶ್ರಮಿಕರು, ಕೃಷಿಕರು ಮತ್ತೆ ಪೌರ ಕಾರ್ಮಿಕರು ಇವರನ್ನು ಗುರುತಿಸಿಕೊಂಡು ಏನು ಈ ಸಮಾಜಕ್ಕೆ ಅವರದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಆ ಸಾಧಕರನ್ನು ಗುರುತಿಸಿ ಒಂದು ಗೌರವಾರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ತಂದುಕೊಂಡಿದ್ದೀವಿ. ಮತ್ತೆ ಇಡೀ ಸಮಾಜಕ್ಕೆ ಕನ್ನಡ ವಿಷಯ ಬಂದಾಗ ನೆಲ, ಜಲ, ಸಂಸ್ಕೃತಿ, ನಾಡು, ಈ ನುಡಿಯ ಬಗ್ಗೆ ಏನಾದರೂ ತೊಂದರೆ ಆದಾಗ ಎದೆತಟ್ಟಿ ನಿಂತ್ಕೊಳ್ತಕ್ಕಂಥದ್ದು ಮತ್ತೆ ನಾಳೆ ಬೆಳಗ್ಗೆ ಯಾವುದೇ ಸಮಾಜಮುಖಿ ತೊಂದರೆ ಬಂದಾಗ ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ಯಾವತ್ತೂ ಅವರ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸಹ ಮಾಡ್ತಾ ಇದೆ. ಇದಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಇದು ನಮ್ಮ ಕಾರ್ಯಕ್ರಮ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಅಂಗವಾಗಿ ದೇಶ ಪ್ರೇಮಿಗಳು ಮತ್ತೆ 50ರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಒಂದು ಶೀರ್ಷಿಕೆಯಲ್ಲಿ ಇದು 50 ವರ್ಷ ಕರ್ನಾಟಕಕ್ಕೆ ನಾಮಕರಣ ಮಾಡಿರ್ತಕ್ಕಂಥ ವಿಷಯದಲ್ಲಿ ಎಲ್ಲರೂ ಸೇರ್ಕೊಂಡು ಕನ್ನಡ ಪ್ರೇಮಿಗಳು, ದೇಶಾಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಮ್ಮ ಪ್ರೋತ್ಸಾಹಕ್ಕಾಗಿ ಈ ಮೂಲಕ ತಮ್ಮಲ್ಲಿ